ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಇವತ್ತು ನಿಮಗೆ ಯಾವ ರೀತಿ ಪ್ಯಾನ್ ಕಾರ್ಡನ್ನು ಮೊಬೈಲಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಪ್ಯಾನ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಗೂಗಲ್ಗೆ ಹೋಗಿ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಮೊದಲನೇ ರಿಸಲ್ಟ್ ಬಂದು ಡೌನ್ಲೋಡ್ ಇ ಪ್ಯಾನ್ ಕಾರ್ಡ್ NSDL ಅಂತ ಏನು ಕಾಣ್ತಾ ಇದೆ, ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ. ಅಲ್ಲಿ ಅಕ್ನಾಲೆಜ್ಮೆಂಟ್ ನಂಬರ್ ಅಂತ ಕೂಡ ಇರುತ್ತೆ, ಪ್ಯಾನ್ ನಂಬರ್ ಅಂತ ಕೂಡ ಇರುತ್ತೆ. ಸೊ ನೀವು ಪ್ಯಾನ್ ನಂಬರನ್ನು ಚೂಸ್ ಮಾಡಬೇಕು. ಅಕ್ನಾಲೆಜ್ಮೆಂಟ್ ನಂಬರ್ ಇತ್ತು ಅಂದರೆ ಅದನ್ನು ಚೂಸ್ ಮಾಡಿ, ಬಟ್ ಮೋಸ್ಟ್ ಆಫ್ ದಿ ಜನ ಪ್ಯಾನ್ ನಂಬರ್ನ ಯೂಸ್ ಮಾಡೋದು, ಅದಕ್ಕೆ ಅದನ್ನೇ ತೋರಿಸ್ತಾ ಇದ್ದೀನಿ. ಪ್ಯಾನ್ ನಂಬರ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಬೇಕು. ಅದಾದಮೇಲೆ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಅದಾದಮೇಲೆ ಕೆಳಗಡೆ ಒಂದು ಟಿಕ್ ಮಾರ್ಕ್ ಇರುತ್ತೆ, ಆ ಒಂದು ಟಿಕ್ ಮಾರ್ಕನ್ನು ಅಂದರೆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಕೆಳಗಡೆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಕೊಡಿ. ಸಬ್ಮಿಟ್ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಕರ್ಕೋಗಿ ಅಲ್ಲಿ ನಿಮಗೆ ಮತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್, ಇಮೇಲ್ ID, ಪಿನ್ ಕೋಡ್ ಎಲ್ಲನೂ ಕೇಳುತ್ತೆ. ಅದೆಲ್ಲನೂ ಕೂಡ ನೀವು ಎಂಟ್ರಿ ಮಾಡಬೇಕು. ಆಮೇಲೆ OTPಯನ್ನು ಯಾವ ರೀತಿ ರಿಸೀವ್ ಮಾಡ್ತೀರಾ, ಇಮೇಲ್ ID ಮುಖಾಂತರ ರಿಸೀವ್ ಮಾಡಬೇಕಾ, ಫೋನ್ ನಂಬರ್ ಮುಖಾಂತರ ರಿಸೀವ್ ಮಾಡಬೇಕಾ, ಅಥವಾ ಬೋತ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಬೇಕಾ. ಸೊ ನಾನು ಪ್ರಿಫರ್ ಮಾಡೋದು ಬೋತ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ಯಾವ್ದು ಫಾಸ್ಟಾಗಿ ಬರುತ್ತೋ ಅದನ್ನು ಎಂಟ್ರಿ ಮಾಡ್ಬೋದು. ಸೊ ಅದಾದಮೇಲೆ ನಿಮಗೆ OTP ಪೇಜ್ಗೆ ಕರ್ಕೊಂಬರುತ್ತೆ. ಅಲ್ಲಿ ನೀವು ಆ ಒಂದು OTPಯನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಕಂಟಿನ್ಯೂ ವಿತ್ ಪೇಯ್ಡ್ ಇ ಪ್ಯಾನ್ ಡೌನ್ಲೋಡ್ ಫೆಸಿಲಿಟಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಆ ಒಂದು ಪೇಮೆಂಟನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆನ್ಲೈನ್ ಪೇಮೆಂಟನ್ನು ಚೂಸ್ ಮಾಡಿ, ಕ್ಯಾಶ್ ಆಪ್ಷನ್ ಇರೋದಿಲ್ಲ. ಆನ್ಲೈನ್ ಪೇಮೆಂಟನ್ನು ಚೂಸ್ ಮಾಡಿ 8.26 ಪೈಸೆಯನ್ನು ಪೇ ಮಾಡಬೇಕಾಗತ್ತೆ. ಇದನ್ನು ನೀವು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾವುದ್ರ ಮುಖಾಂತರ ಬೇಕಾದರೂ ಪೇ ಮಾಡ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರನೂ ಕೂಡ ಪೇ ಮಾಡ್ಬೋದು. ಕೆಳಗಡೆ ನೀವು ಆ ಒಂದು ಚೆಕ್ ಬಾಕ್ಸ್ಗೆ ಟಿಕ್ ಮಾರ್ಕನ್ನು ಕೊಟ್ಬಿಟ್ಟು ಪ್ರೊಸೀಡ್ ಟು ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು QR ಕೋಡ್ ಬರುತ್ತೆ. ಇಲ್ಲಿಂದ ಮುಖಾಂತರ ನೀವು ಪೇ ಮಾಡ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಬೇಕಾದರೂ ಪೇ ಮಾಡ್ಬೋದು. ಸೊ ಅದಾದಮೇಲೆ ನಿಮಗೆ ಒಂದು ಪೇಮೆಂಟ್ ರೆಸಿಪ್ಟ್ ಕೂಡ ಬರುತ್ತೆ, ಪೇಮೆಂಟ್ ಟ್ರಾನ್ಸಾಕ್ಷನ್ ನಂಬರ್ ಬರುತ್ತೆ, GST ನಂಬರ್ ಬರುತ್ತೆ, ಪ್ರತಿಯೊಂದು ಕೂಡ ಬರ್ತಾ ಹೋಗುತ್ತೆ. ಕೆಳಗಡೆ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇನ್ವಾಯ್ಸ್ ಕೂಡ ಜನ್ರೇಟ್ ಆಗುತ್ತೆ. ಆ ₹8 ಎಂತಕಪ್ಪ ಅಂದರೆ ನಿಮಗೆ ಗೌರ್ಮೆಂಟ್ ಅವರು ತಗೋತಾ ಇರುವಂತಹ ಒಂದು ಫೀಸು. ಯಾಕಂದರೆ ನಿಮಗೆ ಆ ಒಂದು ಪ್ಯಾನ್ ಕಾರ್ಡನ್ನು ಡೌನ್ಲೋಡ್ ಮಾಡೋಕ್ಕೆ, ಈ ಒಂದು ವೆಬ್ಸೈಟ್ನ ಮೇಂಟೈನ್ ಮಾಡೋಕ್ಕೆ, ಅಥವಾ ಸುಮ್ಮನೆ ಪ್ರತಿಯೊಬ್ಬರು ಬಂದು ಪ್ಯಾನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊ ಹೋಗ್ತಾರೆ, ಮಿಸ್ಯೂಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೂ ಕೂಡ ಈ ಒಂದು ಪೇಮೆಂಟನ್ನು ಮಾಡಿಸ್ಕೊತಾರೆ. ಸೊ ಫ್ರೀಯಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು, ಬಟ್ ಆದರೆ ಪೇಮೆಂಟನ್ನು ಮಾಡಲೇಬೇಕು. ಅದಾದಮೇಲೆ ನಿಮಗೆ ಡೌನ್ಲೋಡ್ ಇ ಪ್ಯಾನ್ ಕಾರ್ಡ್ PDF ಅಂತಿರುತ್ತೆ, ಆಮೇಲೆ XML ಅಂತಿರುತ್ತೆ. ಸೊ PDF ಆಪ್ಷನ್ಗೆ ಹೋಗಿ, XMLಗೆಲ್ಲ ಹೋಗಬೇಡಿ. PDF ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪಾಸ್ವರ್ಡ್ ಏನಾಗಿರುತ್ತೆ ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದೇ ಒಂದು ಪಾಸ್ವರ್ಡ್ ಆಗಿರುತ್ತೆ. ಅದನ್ನು ಎಂಟ್ರಿ ಮಾಡ್ತು ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಓಪನ್ ಆಗುತ್ತೆ. ಇದೇ ರೀತಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ. ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಲಿ ಅದನ್ನು ತಿಳಿಸ್ಕೊಡ್ತೀನಿ.